ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು. ಸೀತೆ ಲಂಕೆಯಲ್ಲಿ ಚಿಂತಾಕ್ರಾಂತಳ ಕೂತಿರೋಂಥದ್ದು. ಈ ಕಡೆ ಬಂದ್ರೆ ಆಂಜನೇಯ ಸೀತೆಯ ಭೇಟಿಗಾಗಿ ಕಾತರಿಸ್ತಾ ಇರುವಂತದ್ದು. ಅಶೋಕವನದಲ್ಲಿ ರಾಕ್ಷಸರು ಕೂತಿರೋಂಥದ್ದು. ರಾಮ ಜಿಂಕೆ, ಮಾಯಾ ಜಿಂಕೆ, ಲಕ್ಷ್ಮಣ ಅಟ್ಟಿಸ್ಕೊಂಡು ಹೋಗ್ತಾ ಇರುವಂತದ್ದು. ಇಲ್ಲಿ ತಮಟೆ ಬರೆಸ್ತಿರ್ತಕ್ಕಂಥದ್ದು ಇವೆಲ್ಲ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂತ. ನಾಗಬಂಧ, ಮೂರ್ತಲೆ ನಾಗ. ಇಲ್ಲಿ ಯಶೋದೆ ಬೆಣ್ಣೆ ಕಡಿತಾ ಇರುವಂತ ಶಿಲ್ಪ ಯಶೋದೆ. ಈ ಕಡೆ ಬಂದ್ರೆ ಬಾಲಕೃಷ್ಣ, ಗೊರವರು ಅಂತ ಹೇಳ್ತೀವಿ. ಗೊರವು ದೃಷ್ಟಿ ಬೊಂಬೆ ತರ ಇದು. ಈ ಕಾಲದಲ್ಲಿ ದೃಷ್ಟಿ ಬೊಂಬೆ ಅಂತೀವಲ್ಲ, ವಕ್ರತುಂಡ, ಕಾಲ್ನೆಲ್ಲ ಸೊಟ್ಟವಾಗಿರುವಂತದ್ದು. ಈ ದ್ವಾರಪಾಲಕರ ವಿಗ್ರಹಗಳನ್ನ ನೀವು ನೋಡಬಹುದು. ಇದು ಶೈವ ದ್ವಾರಪಾಲಕರ ವಿಗ್ರಹಗಳು. ತ್ರಿಭಂಗಿಯಲ್ಲಿ ಅಂದ್ರೆ ಕತ್ತರಿಗಾಲಲ್ಲಿ ನಿಂತಿರ್ತಕ್ಕಂಥ ಶೈವ ದ್ವಾರಪಾಲಕರು. ಒಂದು ತ್ರಿಶೂಲ ಇದೆ, ಒಂದು ಕೈಲಿ ಡಮರುಗ ಹಿಡಿದಿರೋದನ್ನ ನಾವು ನೋಡ್ಬೋದು. ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ವಿಷ್ಣುವಿನ ದೇವಸ್ಥಾನದಲ್ಲಿ ಶೈವ ದ್ವಾರಪಾಲಕರೇ ಅಂತ 1531ರಲ್ಲಿ ಕೆತ್ತಿರುವಂತ ಒಂದು ಶಾಸನ ಕನ್ನಡದಲ್ಲೇ ಇರುವಂತದ್ದು. ಯೋಗ ಮುದ್ರೆಯಲ್ಲಿರ್ತಕ್ಕಂಥ ಶಿವನ ಶಿಲ್ಪ ಅದ್ಭುತವಾಗಿದೆ. ಗಂಗರ ಕಾಲದ ಶಿಲ್ಪ ಇದು. ಗಣಪತಿಯ ಮೂರ್ತಿ ಗಂಗರ ಕಾಲದ ಕೀರ್ತಿಮುಖ ರಚನೆ ಆಗಿರುವಂತದ್ದು. ಕೀರ್ತಿಮುಖ ಅಂತ ಹೇಳ್ತೀವಿ ಇದನ್ನ. 5 ಅಡಿ ಎತ್ತರದ ಚೆನ್ನಕೇಶ್ವರನ ಮೂಲ ವಿಗ್ರಹ ವಿಜಯನಗರ ಕಾಲದಲ್ಲಿ ಅಂದ್ರೆ 1531ರಲ್ಲಿ ಮುಖದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕಳೆ ಇರುವಂತದನ್ನ ಸಹ ನಾವು ನೋಡಬಹುದು. ಚೆನ್ನಕೇಶ್ವರ ಚತುರ್ಭುಜದಲ್ಲಿ ಮೇಲ್ಗಡೆ 2 ಕೈಲಿ ಶಂಖ ಚಕ್ರ ಇದೆ. ಬಲಗೈ ಜ್ಞಾನ ಮುದ್ರೆಯಲ್ಲಿದೆ. ಎಡಗೈ ಕಟ್ಯವಲಂಬಿತ ಹಸ್ತದಲ್ಲಿರುವಂತದನ್ನ ನಾವು ನೋಡಬಹುದು. ಕಿರೀಟ ನೋಡಿ ಎಷ್ಟು ಇದ್ರಾಗಿದೆ, ಅದು ಬಹಳ ಅದ್ಭುತವಾದಂತ ಕೆತ್ತನೆ. ಮೂವತ್ತಾರು ಕಂಬಗಳು ವಿಜಯನಗರ ಕಾಲದ ಬಹುಭುಜಾಕೃತಿಯ ಕಂಬಗಳು. ಬ್ರಹ್ಮ, ವಿಷ್ಣು, ಅಳಿಂಗ ಮರ್ದನ, ನರಸಿಂಹ ಹಿರಣ್ಯಕಶಿಪುನ ತೊಡೆ ಮೇಲೆ ಹಾಕೊಂಡು ಬಗೀತಾ ಇರುವಂತದ್ದು ಅದ್ಭುತವಾಗಿ ಕೆತ್ತಿದ್ದಾನೆ ನೋಡಿ. ಆಳೆತ್ತರದ ದ್ವಾರಪಾಲಕರ ವಿಗ್ರಹಗಳು. ವೈಷ್ಣವ ದ್ವಾರಪಾಲಕರು ತ್ರಿಭಂಗಿಯಲ್ಲಿ ತ್ರಿಭಂಗಿ ಅಂದ್ರೆ ಕತ್ತರಿಗಾಲಲ್ಲಿ ನಿಂತಿರುವಂತದ್ದನ್ನ ನಾವು ನೋಡ್ಬೋದು. ಎಷ್ಟೆಷ್ಟು ಎತ್ತರ ಇದೆ ನೋಡಿ ದ್ವಾರಪಾಲಕರ ವಿಗ್ರಹ. ಇದು ದೇವಾಲಯದ ರಚನೆನೇ ಕಂಬದ ಮೇಲೆ ಬಿಡಿಸಿರುವಂತದ್ದು. ನಾಥ ಪಂಥಕ್ಕೆ ಸೇರಿದಂತಹ ಮತ್ಸ್ಯೇಂದ್ರನಾಥನ ಒಂದು ಶಿಲ್ಪ ಇದು ನೋಡಿ. ಆನೆಯ ದಾಳಿಗೆ ಒಳಗಾಗಿರುವಂತಹ ವ್ಯಕ್ತಿ. ಆನೆ ಒಂದು ತುಳಿತಾ ಇದೆ. ಮೀನುಗಳು 2 ಜೋಡಿ ಮೀನುಗಳನ್ನ ರಚನೆ ಇದೆ. ನಾಗರಹವಿದೆ. ಆಮೆ, ಕೂರ್ಮ. ಇದೆಲ್ಲ ಏನ್ ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಪುಷ್ಕರಣಿ ಇತ್ತು ಅಂತ ಹೇಳುತ್ತೆ. ಕಾಡ್ನೂರು ತುಂಬಾ ಹಳೆಯ ಗ್ರಾಮ. ಸುಮಾರು ಇದಕ್ಕೆ 1,500 ವರ್ಷಗಳಿಗೂ ಮೇಲ್ಪಟ್ಟ ಇತಿಹಾಸ ಇರೋದನ್ನ ನಾವು ನೋಡಬಹುದು. 70 ಗ್ರಾಮಗಳನ್ನು ಒಳಗೊಂಡಂತ ಒಂದು ಪ್ರಾದೇಶಿಕ ಆಡಳಿತ ವಿಭಾಗ ಆಗಿತ್ತು ಅಂತ ಗೊತ್ತಾಗುತ್ತೆ. ಕಾಡನ್ನ ಕಡಿದು ಊರು ನಿರ್ಮಾಣ ಮಾಡಿರುವಂತದ್ದು ಗೊತ್ತಾಗುತ್ತೆ ಸ್ಪಷ್ಟವಾಗಿ. ಕಾಡನೂರು. ಇವತ್ತು ನಾವು ಮದ್ರೆ ಹೋಬಳಿಯ ಕಾಡ್ನೂರು ಗ್ರಾಮದ ಚೆನ್ನಕೇಶ್ವರ ದೇವಾಲಯದ ಆವರಣದಲ್ಲಿ ಕೂತಿದ್ದೀವಿ. ನಿಮಗೆ ಗೊತ್ತು, ಕಾಡ್ನೂರು ತುಂಬಾ ಹಳೆಯ ಗ್ರಾಮ. ಸುಮಾರು ಇದಕ್ಕೆ 1,500 ವರ್ಷಗಳಿಗೂ ಮೇಲ್ಪಟ್ಟ ಇತಿಹಾಸ ಇರೋದನ್ನ ನಾವು ನೋಡಬಹುದು. ಚೋಳರ ಕಾಲದಲ್ಲಿ ಅವರ ಸಾಮಂತರಾಗಿದ್ದ ಚೋಳ ಗಂಗಾ ವಡಹಾಯಿಂದ್ರ ಅನ್ನೋನು ಕಾಡ್ನೂರು 70ರ ಪ್ರಾದೇಶಿಕ ಆಡಳಿತ ವಿಭಾಗದ ಉಸ್ತುವಾರಿ ಹೊತ್ತಿದ್ದ ಅಂತ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಶಾಸನಗಳಿಂದ ನಮ್ಗೆ ಸ್ಪಷ್ಟ ಆಗುತ್ತೆ. ಗಂಗರ ಕಾಲದಲ್ಲೂ ಸಹ ಈ ಕಾಡ್ನೂರು 70 ಅನ್ನೋದು ಗಂಗರ ಕಾಲದ ಒಂದು ಪ್ರಾದೇಶಿಕ ಆಡಳಿತ ವಿಭಾಗ ಆಗಿತ್ತು. 70 ಗ್ರಾಮಗಳನ್ನು ಒಳಗೊಂಡಂತ ಒಂದು ಪ್ರಾದೇಶಿಕ ಆಡಳಿತ ವಿಭಾಗ ಆಗಿತ್ತು ಅಂತ ಗೊತ್ತಾಗುತ್ತೆ. ಅದಾದ ನಂತರ ನಾವು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೋರ್ಗೆರೆ ಶಾಸನದಲ್ಲೂ ಸಹ ಕಾಡ್ನೂರು ಬಗ್ಗೆ ಉಲ್ಲೇಖ ಇದೆ. ಅದು ಆ ಶಾಸನದಲ್ಲಿ ಏನಿದೆ ಅಂದ್ರೆ ಕಾಡ್ನೂರು 70 ಅನ್ನೋ ಒಂದು ಆಡಳಿತ ವಿಭಾಗ ಮಗರೆ ನಾಡಿನ ಒಂದು ವಿಭಾಗವಾಗಿತ್ತು ಅನ್ನೋ ಅಂಶ ನಮ್ಗೆ ಗೊತ್ತಾಗುತ್ತೆ. ಹೀಗೆ ಕಾಡ್ನೂರು ಬಹಳ ಹಳೆಯ ಗ್ರಾಮ ಅನ್ನೋದಕ್ಕೆ ಹಲವಾರು ಶಾಸನಗಳು ನಮ್ಮ ನೆರವಿಗೆ ಬರ್ತವೆ. ನೀವು ಹೆಸರೇ ಹೇಳೋ ಹಾಗೆ ಕಾಡ್ನೂರು ನೋಡು, ಕಾಡನ್ನ ಕಡಿದು ಊರು ನಿರ್ಮಾಣ ಮಾಡಿರುವಂತದ್ದು ಗೊತ್ತಾಗುತ್ತೆ ಸ್ಪಷ್ಟವಾಗಿ. ಕಾಡನೂರು ಅಂದ್ರೆ ಕಾಡ್ನೂರು ಬಹಳ ಹಳೆಯ ಒಂದು ಗ್ರಾಮ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಈ ಕಾಡನೂರು ಗ್ರಾಮ ವಿಜಯನಗರ ಕಾಲದಲ್ಲಿ ಹುಲಕಡಿ ನಾಡ ಪ್ರಭುಗಳ ನೇರ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಒಂದು ಗ್ರಾಮ ಆಗಿತ್ತು, ಒಂದು ಆಡಳಿತ ವಿಭಾಗ ಆಗಿತ್ತು ಅಂತ ಹೇಳ್ತೀವಿ. ಕಾಡ್ನೂರು 70 ಅಂತಾನೆ ಅದು ಪ್ರಸಿದ್ಧಿಯನ್ನ
ಪಡೆದಿತ್ತು ಅಂತ ನಾವು ಹೇಳ್ತೀವಿ. ಈ ಕಾಡ್ನೂರು ಗ್ರಾಮಕ್ಕೆ ಸಂಬಂಧಪಟ್ಟಂತ ಒಂದು ಶಿಲಾಶಾಸನ ಅಂದ್ರೆ ಉಲಕಡಿ ನಾಡಪ್ರಭುಗಳ ಕಾಲಕ್ಕೆ ಸೇರಿದಂತ ಒಂದು ಶಿಲಾಶಾಸನ 1531 ಅಂದ್ರೆ ವಿಜಯನಗರದಲ್ಲಿ ಅಚ್ಯುತರಾಯನ ಕಾಲಕ್ಕೆ ಸೇರಿದಂತ ಒಂದು ಶಾಸನ ಈ ಚೆನ್ನಕೇಶವ ದೇವಾಲಯದ ಆವರಣದಲ್ಲಿ ಇದೆ. ಅದೇ ಅಲ್ಲಿರ್ತಕ್ಕಂಥ ಒಂದು ಶಾಸನ. ಹೀಗೆ ಬಂದ್ರೆ ನಿಮ್ಗೆ ಆ ಶಾಸನನ ನೀವು ನೋಡಬಹುದು. ಇದು ವಿಜಯನಗರ ಕಾಲಕ್ಕೆ ಸೇರಿದಂತ ಅಚ್ಯುತರಾಯ ಆಳ್ವಿಕೆ ಮಾಡ್ತಿದ್ದಂತ ಸಮಯದಲ್ಲಿ 1531ರಲ್ಲಿ ಕೆತ್ತಿರುವಂತ ಒಂದು ಶಾಸನ. ಈ ಶಾಸನದ ಸಾರಾಂಶನ ಹೇಳ್ತೀನಿ ನೋಡಿ. ಕನ್ನಡದಲ್ಲೇ ಇರುವಂತದ್ದು, ಮೇಲ್ಗಡೆ ನಿಮ್ಗೆ ಶಂಖ ಚಕ್ರ ಇರುವಂತದ್ದನ್ನ ನಾವು ನೋಡ್ಬೋದು. ಅಂದ್ರೆ ವೈಷ್ಣವ ಸಂಕೇತ ಇದೆ. ಈ ಶಾಸನದ ಸಾರಾಂಶ ಏನಪ್ಪಾ ಅಂದ್ರೆ 1531ರಲ್ಲಿ ನಿರ್ಮಾಣ ಆಗಿರುವಂತ ಈ ಶಾಸನದ ಸಾರಾಂಶ ಅಚ್ಯುತರಾಯನ ಕಾಲಕ್ಕೆ ಸೇರಿರುವಂತದ್ದು. ಗಂಡರಗೂಳಿ ದಳವಾಯಿ ಆಗಿದ್ದಂತಹ ಗಂಡರಗೂಳಿ ದಳವಾಯಿ ಉಲಕಡಿ ನಾಡಪ್ರಭು ನಾಗಪ್ಪ ನಾಯಕ ರಾಜ ಆಗಿರ್ತಾನೆ. ಅವಾಗ ಆ ನಾಗಪ್ಪ ನಾಯಕ ಏನ್ ಮಾಡ್ತಾನೆ, ಅಚ್ಯುತರಾಯರಿಗೆ, ವಿಜಯನಗರದ ದೊರೆ ಅಚ್ಯುತರಾಯರಿಗೆ ಪುಣ್ಯ ಆಗ್ಲಿ ಅಂತ ಹೇಳ್ಬಿಟ್ಟು ಕಾಡ್ನೂರು ಗ್ರಾಮದ ಸರ್ವಾದಾಯ ಅಂದ್ರೆ ಈ ಗ್ರಾಮದ ಎಲ್ಲಾ ತೆರಿಗೆ ಹಣವನ್ನು, ಸಕಲ ಮೂಲಗಳಿಂದ ಬರ್ತಕ್ಕಂತಹ ಎಲ್ಲ ಆದಾಯವನ್ನು ಇಲ್ಲಿನ ಚೆನ್ನಕೇಶವ ದೇವರ ಅಮೃತ ಪಡಿ ನೈವೇದ್ಯಕ್ಕೆ, ಅಂಗರಂಗ ವೈಭವಕ್ಕೆ, ರಥೋತ್ಸವಕ್ಕೆ ದಾನ ನೀಡ್ತಾನೆ. ಎಲ್ಲಿ ದಾನ ನೀಡ್ತಾನೆ? ಅದನ್ನ ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಹೋಗಿ ಅಚ್ಯುತರಾಯನ ಎದುರುಗಡೆ ಸಮ್ಮುಖದಲ್ಲಿ ದಾನನ ಮಾಡ್ತಾನೆ. ಆ ಒಂದು ಅಂಶ ಉಲ್ಲೇಖ ಆಗಿರುವಂತದ್ದು ಈ ಶಾಸನದಲ್ಲಿ ನಾವು ನೋಡಬಹುದು. ಇದು 1531ರ ಕಾಲಕ್ಕೆ ಸೇರಿದಂತಹ ಉಲಕಡಿ ನಾಡಪ್ರಭು ಗಂಡರಗೂಳಿ ದಳವಾಯಿ ನಾಗಪ್ಪ ನಾಯಕನಿಗೆ ಸಂಬಂಧಪಟ್ಟಂತಹ ಒಂದು ಶಾಸನ ಇದೆ. ಇದು ಈ ಶಾಸನದ ಇನ್ನೊಂದು ವಿಶೇಷವಾದ ಅಂಶ ಏನಪ್ಪಾ ಅಂದ್ರೆ, ಉಲಕಡಿ ನಾಡೊಳಗಡೆ ಇರತಕ್ಕಂತ ಹಣಬೆ ಸೀಮೆಗೆ ಸೇರಿರುವಂತ ಕಾಡ್ನೂರು ಗ್ರಾಮ. ಈ ಕಾಡ್ನೂರು ಗ್ರಾಮ ಹಣಬೆ ಸೀಮೆಗೆ ಸೇರಿತ್ತು ಅನ್ನೋದು ಸ್ಪಷ್ಟ ಆಗುತ್ತೆ. ಸ್ನೇಹಿತರೆ, ಈಗ ನೋಡ್ತಿರ್ಬೋದು ನೀವು 5 ಅಡಿ ಎತ್ತರದ ಚೆನ್ನಕೇಶವನ ಮೂಲ ವಿಗ್ರಹ ವಿಜಯನಗರ ಕಾಲದಲ್ಲಿ ಅಂದ್ರೆ 1531ರಲ್ಲಿ ಉಲಕಡಿ ನಾಡಪ್ರಭು ಗಂಡರಗೂಳಿ ದಳವಾಯಿ ನಾಗಪ್ಪ ನಾಯಕನಿಂದ ನಿರ್ಮಾಣ ಆಗಿರುವಂತಹ ದೇವಾಲಯದ ಒಂದು ಚೆನ್ನಕೇಶವ ಮೂರ್ತಿ, ಸುಂದರವಾದಂತಹ ಒಂದು ಚೆನ್ನಕೇಶವ ಮೂರ್ತಿ. ಶಿಲ್ಪಿ ಬಹಳ ಅದ್ಭುತವಾಗಿ ಕಡ್ದಿರೋಂಥದ್ದನ್ನ ನಾವು ನೋಡ್ಬೋದು. ಮುಖದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕಳೆ ಇರುವಂತದ್ದನ್ನು ಸಹ ನಾವು ನೋಡಬಹುದು. ಚತುರ್ಭುಜ ಇರ್ತಕ್ಕಂಥದ್ದು ನೋಡ್ಬೋದು. ಚೆನ್ನಕೇಶವ ಚತುರ್ಭುಜದಲ್ಲಿ ಇದ್ದಾನೆ, ಅಲಂಕಾರ ಮಾಡಿರೋದ್ರಿಂದ ಕಾಣಿಸ್ತಾ ಇಲ್ಲ. ಮೇಲ್ಗಡೆ 2 ಕೈಲಿ ಶಂಖ ಚಕ್ರ ಇದೆ, ಬಲಗೈ ಜ್ಞಾನ ಮುದ್ರೆಯಲ್ಲಿದೆ, ಎಡಗೈ ಕಟ್ಯವಲಂಬಿತ ಹಸ್ತದಲ್ಲಿರುವಂತದ್ದನ್ನ ನಾವು ನೋಡಬಹುದಂಥದ್ದು. ಕಿರೀಟ ನೋಡಿ ಎಷ್ಟು ಇದ್ರಾಗಿದೆ, ಅದು ಬಹಳ ಅದ್ಭುತವಾದಂತ ಕೆತ್ತನೆ, ಬಹಳ ಪ್ರಶಾಂತವಾಗಿರುವಂತದ್ದು ಒಂದು ಶಿಲ್ಪ. ಉಲಕಡಿ ನಾಡಪ್ರಭುಗಳ ಕಾಲದ ರಚನೆ. ಗರ್ಭಗೃಹ ವಿಜಯನಗರ ಕಾಲದ ಎಲ್ಲಾ ದೇವಾಲಯಗಳ ರೀತಿಯಲ್ಲಿ ಚೌಕಾಕಾರವಾಗಿರುವಂತಹ ಒಂದು ನೋಡ್ಬೋದು ನಾವು. ಮೇಲ್ಗಡೆ ನಕ್ಷತ್ರಾಕಾರದ ವಿಧಾನ ಇರುವಂತದ್ದನ್ನು ಸಹ ನಾವು ನೋಡ್ಬೋದು. ಸಾಂದಾರ ಗರ್ಭಗೃಹ ಅಂತ ಹೇಳ್ತೀವಿ ನಾವು. ಇದು ಸಾಂದಾರ ಗರ್ಭಗೃಹದ ಒಳಗಡೆ ಬಂದ ಇದು ಅಂತರಾಳ ಭಾಗ. ಇದು ಸಹ ಚೌಕಾಕಾರವಾಗಿ ಗರ್ಭಗೃಹದಷ್ಟೇ ಅಳತೆಯಲ್ಲಿ ಇರಬೇಕಂತ ಒಂದು ಇದು ದ್ವಾರ ಬಂದ ಎಲ್ಲ ಮುಚ್ಚಿದ್ದಾರೆ. ಒಳಗಡೆ ಇದೆ ಇದು ಆಕ್ಚುಲಿ ತ್ರಿಶಾಖೆಗಳಿಂದ ಕೂಡಿರುವಂತದ್ದು. ಅದ್ರ ಮೇಲ್ಗಡೆ ಇದು ಒಂದು ತಾಮ್ರದ ಒಂದು ತಗಡನ್ನು ಒತ್ತಿರೋದ್ರಿಂದ ಮೂಲ ಇದಾಗಿದೆ. ಇದಾದ ನಂತರ ನೀವು ನೋಡಿ ಇದು ನೋಡಿ ನಕ್ಷತ್ರಾಕಾರದ ಒಂದು ವಿಧಾನನ ನಾವು ನೋಡ್ಬೋದು. ಅಂದ್ರೆ ವಿಜಯನಗರ ಕಾಲದ ಒಂದು ರಚನೆ ಅನ್ನೋದು ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಬಂದ್ರೆ ಹೊರಗಡೆ ಇದು ನವರಂಗದಲ್ಲಿ ವಿಜಯನಗರ ಕಾಲಕ್ಕೆ ಸೇರಿದ ಬಹುಭುಜಾಕೃತಿಯ 4 ಕಂಬಗಳಿವೆ. ಈ 4 ಕಂಬಗಳು ಈ ನವರಂಗವನ್ನ 9 ಅಂಕಣಗಳಾಗಿ ವಿಭಾಗಿಸಿರೋದನ್ನ ನಾವು ನೋಡ್ತೀವಿ. ಇದು ನೋಡಿ ವಿಜಯನಗರ ಕಾಲದ ಬಹುಭುಜಾಕೃತಿಯ ಕಂಬಗಳು ಅಂದ್ರೆ ಉಲಕಡಿ ನಾಡಪ್ರಭುಗಳ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಕಂಬಗಳು. ಈ ಕಂಬಗಳ ಮೇಲೆ ದಶಾವತಾರಕ್ಕೆ ಸಂಬಂಧಪಟ್ಟಂತಹ ಮತ್ತೆ ಭಾಗವತಕ್ಕೆ ಸಂಬಂಧಪಟ್ಟಂತಹ ಪುರಾಣ ಶಿಲ್ಪ ಕಥೆಗಳನ್ನ ಶಿಲ್ಪಿ ಬಹಳ ಅದ್ಭುತವಾಗಿ ಕೆತ್ತಿರೋಂಥದ್ದನ್ನ ನಾವು ನೋಡಬಹುದು. ಇದೆಲ್ಲ ಇದೆ ನೋಡಿ, ಶಿಲ್ಪಿಗಳು ಇದೆಲ್ಲ ನೋಡ್ಬೋದು ನೀವು. ಇಲ್ಲಿದೆ ನೋಡಿ, ಬ್ರಹ್ಮ, ವಿಷ್ಣು,
ಇದೆಲ್ಲ ನೋಡ್ಬೋದು ನೀವು, ಶಿಲ್ಪಿಗಳನ್ನ ಅದ್ಭುತವಾಗಿ ಕೆತ್ತಿರೋಂಥದ್ದನ್ನ ನಾವು ನೋಡ್ಬೋದು. ನರಸಿಂಹ, ಕಾಳಿಂಗ ಮರ್ದನ, ನರಸಿಂಹ ಹಿರಣ್ಯಕಶಿಪುನ ತೊಡೆ ಮೇಲೆ ಹಾಕೊಂಡು ಬಗಿತಾ ಇರುವಂತದ್ದು ಅದ್ಭುತವಾಗಿ ಕೆತ್ತಿದ್ದಾನೆ. ಯೋಗ ನರಸಿಂಹ, ಬಾಲಕೃಷ್ಣ, ಇದು ಬಾಲಕೃಷ್ಣ, ವಿಷ್ಣು ಇದೆ ನೋಡಿ. ಪವಿತ್ರತೆಯ ಅಥವಾ ಫಲವತ್ತತೆಯ ಸಂಕೇತ ಪೂರ್ಣ ಕುಂಭನ ಕೆತ್ತಿರೋಂಥದ್ದನ್ನ ನಾವು ನೋಡ್ಬೋದು. ಇವೆಲ್ಲ ವಿಜಯನಗರದ. ಪುಷ್ಪ ಬೋಧಿಗೆ ಇದೆ ನೋಡಿ, ಬೋಧಿಗೆ, ಪುಷ್ಪ ಬೋಧಿಗೆ. ವಿತಾನ ನೋಡಿ ಎಷ್ಟು ವಿಷಯ ಇದನ್ನು ಮಾಡ್ಕೊಂಡಿರೋದ್ರೆ ಅರಳಿದ ಕಮಲನ ಬಿಡಿಸಿರೋಂಥದ್ದನ್ನ ನಾವು ವಿತಾನದಲ್ಲಿ ನೋಡಬಹುದು. ಹೀಗೆ ಬಂದ್ರೆ ಇಲ್ಲೊಂದಷ್ಟು ವಿಶಾಲ ಹನುಮಂತನ ಶಿಲ್ಪ ಇದೆ, ನೃತ್ಯಗಾರ್ತಿಯರ ಶಿಲ್ಪಗಳಿದಾವೆ, ಯತಿಗಳು ನೋಡ್ಬೋದು. ಗರುಡ, ಉತ್ಸವ ಮೂರ್ತಿ. ಇದು ಪ್ರವೇಶ ದ್ವಾರ, ಅಂತರಾಳದ ಪ್ರವೇಶ ದ್ವಾರ. ಈ ಅಂತರಾಳ ಪ್ರವೇಶ ದ್ವಾರದ ಒಂದು ಪ್ರಮುಖ ವಿಶೇಷತೆ ಏನು ಅಂದ್ರೆ, ಈ ದ್ವಾರಪಾಲಕರ ವಿಗ್ರಹಗಳನ್ನ ನೀವು ನೋಡಬಹುದು. ಇದು ಶೈವ ದ್ವಾರಪಾಲಕರ ವಿಗ್ರಹಗಳು. ತ್ರಿಭಂಗಿಯಲ್ಲಿ ಅಂದ್ರೆ ಕತ್ತರಿಗಾಲಲ್ಲಿ ನಿಂತಿರ್ತಕ್ಕಂಥ ಶೈವ ದ್ವಾರಪಾಲಕರು. ಒಂದು ತ್ರಿಶೂಲ ಇದೆ, ಒಂದು ಕೈಲಿ ಡಮರುಗ ಹಿಡಿದಿರೋದನ್ನ ನಾವು ನೋಡ್ಬೋದು. ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ವಿಷ್ಣುವಿನ ದೇವಸ್ಥಾನದಲ್ಲಿ ಶೈವ ದ್ವಾರಪಾಲಕರೇ ಅಂತ. ಹೌದು, ಇದು ಏನ್ ಸೂಚನೆ ಮಾಡುತ್ತೆ ಅಂದ್ರೆ, ರಾಜರು ಧಾರ್ಮಿಕ ಸಹಿಷ್ಣುತೆನ ಅನುಸರಿಸ್ತಾ ಇದ್ರು. ಅವರ ಧರ್ಮ ಸಹಿಷ್ಣುತೆಗೆ ಕನ್ನಡಿ ಹಿಡಿದಿರೋದಂದ್ರೆ ಶೈವ ವೈಷ್ಣವ ಎಲ್ಲರನ್ನೂ ಅವರು ಸಮಾನವಾಗಿ ನೋಡ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಉಳ್ಕೊಂಡಿರುವಂತದ್ದು. ಲಲಾಟ ಬಿಂಬದಲ್ಲಿ ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಇದೆ. ನೀವು ನೋಡೋ ದ್ವಾರ ಬಂದ 3 ಶಾಖೆಗಳಲ್ಲಿ ರಚನೆ ಆಗಿರೋದನ್ನ ನಾವು ನೋಡ್ಬೋದು. ಬಹಳ ಸರಳವಾದಂತಹ ಒಂದು ರಚನೆಯನ್ನ ನಾವು ನೋಡ್ಬಹುದು. ಇದು ನವರಂಗದ ಪ್ರವೇಶ ದ್ವಾರ ನೋಡ್ಬೋದು. ಬಹಳ ಅದ್ಭುತವಾದಂತ ರಚನೆಯನ್ನ ಕಾಣ್ಬೋದು ನೋಡಿ. ಆಳೆತ್ತರದ ದ್ವಾರಪಾಲಕರ ವಿಗ್ರಹಗಳು, ವೈಷ್ಣವ ದ್ವಾರಪಾಲಕರು ತ್ರಿಭಂಗಿಯಲ್ಲಿ ತ್ರಿಭಂಗಿ ಅಂದ್ರೆ ಕತ್ತರಿಗಾಲಲ್ಲಿ ನಿಂತಿರುವಂತದ್ದು. ನೋಡಿ, ಶಂಖ ಚಕ್ರ ಹಿಡಿದಿರುವಂತದನ್ನ ನಾವು ನೋಡ್ಬೋದು. ಎಷ್ಟೆಷ್ಟು ಎತ್ತರ ಇದೆ ನೋಡಿ ದ್ವಾರಪಾಲಕರ ವಿಗ್ರಹ. ಕಳೆನೂ ಅಷ್ಟೇ ಅದ್ಭುತವಾಗಿ ಬಿಡಿಸಿದ್ದಾರೆ ಶಿಲ್ಪಗಳು ಎರಡನ್ನು. ಇದು ದ್ವಾರ ಶಾಖೆಗಳು ನೋಡಿ. ಇದೆಲ್ಲ ಹಗ್ಗದ ಶಾಖೆ, ಒಲ್ಲಿ ಶಾಖೆ, ಹೂವಿನ ಶಾಖೆಗಳು, ಮೂರು ತರದ ಶಾಖೆಗಳನ್ನ ನಾವು ನೋಡಬಹುದು. ಇಲ್ಲಿ ನೋಡಿ, ಲಲಾಟ ಬಿಂಬದಲ್ಲಿ ಕೀರ್ತಿಮುಖ ರಚನೆ ಆಗಿರೋಂಥದ್ದು. ಕೀರ್ತಿಮುಖ ಅಂತ ಹೇಳ್ತೀವಿ ಇದನ್ನ. ಇದನ್ನ ನೋಡ್ಬೋದು. ಬಹಳ ಅದ್ಭುತವಾಗಿರುವಂತ ಒಂದು ದ್ವಾರಪಾಲಕರ ವಿಗ್ರಹಗಳು. ಇಲ್ಲಿ ಈ ಮಂಟಪದಲ್ಲಿ ಇನ್ನೊಂದು ವಿಶೇಷವಾದ ಏನಪ್ಪಾ ಅಂದ್ರೆ, ಈ ದೇವಾಲಯ ರಚನೆಗೂ ಪೂರ್ವ ಕಾಲದ, ಇನ್ನು ಅಂದ್ರೆ ಗಂಗರ ಕಾಲಕ್ಕೆ ಸೇರಿಸಬಹುದಾದಂತಹ, ಅಂದ್ರೆ ಶಿಲ್ಪ ಶೈಲಿಯ ಆಧಾರದ ಮೇಲೆ ಹೇಳೋದಾದ್ರೆ ಗಂಗರ ಕಾಲಕ್ಕೆ ಸೇರಿಸಬಹುದಾದಂತ ಶಿವನ ವಿಗ್ರಹ ಮತ್ತೆ ಗಣಪತಿಯ ವಿಗ್ರಹಗಳಿದೆ. ಇದು ಶಿವನ ವಿಗ್ರಹ ನೋಡಿ. ಯೋಗ ಭಂಗಿಯಲ್ಲಿರ್ತಕ್ಕಂಥ, ಯೋಗ ಮುದ್ರೆಯಲ್ಲಿರ್ತಕ್ಕಂಥ ಶಿವನ ಶಿಲ್ಪ ಅದ್ಭುತವಾಗಿದೆ. ಗಂಗರ ಕಾಲದ ಶಿಲ್ಪ ಇದು. ಇದು ಸಹ ಗಣಪತಿಯ ಮೂರ್ತಿ ಗಂಗರ ಕಾಲದ ರಚನೆ ಅಂತಾನೆ ಹೇಳ್ಬೋದು ನಾವು. ಇದೆಲ್ಲ ನೋಡೋದು ಏನನ್ಸುತ್ತೆ ಅಂದ್ರೆ, ಈ ದೇವಾಲಯ ಒಂದು ಕಾಲಕ್ಕೆ ಶಿವ ಮತ್ತೆ ವಿಷ್ಣು ಇಬ್ಬರಿಗೂ ಸೇರಿರಬಹುದಾದಂತ ಒಂದು ಸೂಚನೆಗಳನ್ನ ನಮ್ಗೆ ಕೊಡೋದನ್ನ ನಾವು ನೋಡ್ತೀವಿ. ಇಲ್ಲಿ ನೋಡ್ಬೋದು ನವರಂಗ ಮಂಟಪ. ಇದು ಮುಖ ಮಂಟಪದಲ್ಲಿ ಒಟ್ಟು 36 ಕಂಬಗಳಿಂದ ಅಲಂಕಾರ ಆಗಿರೋದನ್ನ ನಾವು ನೋಡ್ಬೋದು. ಒಟ್ಟು 36 ಕಂಬಗಳಿರುವಂತದ್ದು ನೋಡ್ಬೋದು ನೀವು. ವಿಜಯನಗರ ಶೈಲಿಯ ದೇವಾಲಯಕ್ಕೆ ಕಾಡ್ನೂರ್ನ ಈ ಚೆನ್ನಕೇಶವ ದೇವಾಲಯ ಅತ್ಯುತ್ತಮ ಉದಾಹರಣೆಯಾಗಿ ನಿಲ್ಲೋದನ್ನ ನಾವು ನೋಡ್ತೀವಿ ನೋಡಿ. 36 ಕಂಬಗಳು, ವಿಜಯನಗರ ಕಾಲದ ಬಹುಭುಜಾಕೃತಿಯ ಕಂಬಗಳು. ಒಂದೊಂದು ಶಿಲ್ಪದ ಮೇಲೂ ಆ ಕಾಲದ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂತಹ, ಮತ್ತೆ ದಶಾವತಾರಕ್ಕೆ ಸಂಬಂಧಪಟ್ಟಂತಹ, ಭಾಗವತಕ್ಕೆ ಸಂಬಂಧಪಟ್ಟಂತಹ, ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಗಳನ್ನ ಶಿಲ್ಪಿ ಬಹಳ ಅದ್ಭುತವಾಗಿ ಕೆತ್ತಿರೋದನ್ನ ನಾವು ನೋಡ್ಬೋದು. ನೀವು ನೋಡ್ಬೋದು, ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂತ ಎಷ್ಟೋ ಶಿಲ್ಪಗಳು ಈ ಕಂಬಗಳ ಮೇಲೆ ರಚನೆ ಆಗಿರೋದನ್ನ ನಾವು ನೋಡ್ಬೋದು. ಇಲ್ಲಿ ನೋಡ್ಬೋದು ಕೋಲಾಟ ಆಡ್ತಿರೋದಂತಹ ಒಂದು ಶಿಲ್ಪ. ಮಹಿಳೆ ಕೋಲಾಟದಲ್ಲಿ ನಿರತರಾಗಿರುವಂಥದ್ದು. ಕಾಳಿಂಗ ಮರ್ದನ, ವೇಣುಗೋಪಾಲ, ಶಂಖ, ನಾಗಬಂಧ, ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು. ಸೀತೆ ಲಂಕೆಯಲ್ಲಿ ಚಿಂತಾಕ್ರಾಂತಳ ಕೂತಿರೋಂಥದ್ದು. ಈ ಕಡೆ ಬಂದ್ರೆ ಆಂಜನೇಯ ಸೀತೆಯ ಭೇಟಿಗಾಗಿ ಕಾತರಿಸ್ತಾ ಇರುವಂತದ್ದು. ಇದು ಹನುಮಂತ. ಇವೆಲ್ಲ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಗಳು.
ಗಣಪತಿಯ ವಿಗ್ರಹ ನೋಡಿ, ಪೂರ್ಣಕುಂಭ, ಇಲ್ಲಿ ತಮಟೆ ಬಾರಿಸ್ತಿರ್ತಕ್ಕಂಥದ್ದು ಇವೆಲ್ಲ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು. ತಮಟೆ ಬಾರಿಸ್ತಿರೋಂಥ ವ್ಯಕ್ತಿ ಇದೆ, ಇಲ್ಲಿದೆ ನೋಡಿ. ಇವೆಲ್ಲ ವಕ್ರತುಂಡ, ದೃಷ್ಟಿ ಬೊಂಬೆ ತರ ಇದು. ಈ ಕಾಲದಲ್ಲಿ ದೃಷ್ಟಿ ಬೊಂಬೆ ಅಂತೀವಲ್ಲ, ಅದು ವಕ್ರತುಂಡ, ಕಾಲ್ನೆಲ್ಲ ಸೊಟ್ಟವಾಗಿರುವಂಥದ್ದು ವಕ್ರತುಂಡ. ಇಲ್ಲಿ ನೋಡಿ, ಕೃಷ್ಣ ಬೆಣ್ಣೆ ಕದೀತಾ ಇರೋಂಥ ಒಂದು ಶಿಲ್ಪ, ಮೂರ್ತಲೆ ನಾಗ. ಇಲ್ಲಿ ಯಶೋದೆ ಬೆಣ್ಣೆ ಕಡಿತಾ ಇರುವಂತ ಶಿಲ್ಪ, ಯಶೋದೆ. ಈ ಕಡೆ ಬಂದ್ರೆ ಬಾಲಕೃಷ್ಣ. ಅಂದ್ರೆ ಇವೆಲ್ಲ ಭಾಗವತಕ್ಕೆ ಸಂಬಂಧಪಟ್ಟಂತ ಶಿಲ್ಪ. ಇಲ್ಲಿ ಅಶೋಕವನದಲ್ಲಿ ರಾಕ್ಷಸೇರು ಕೂತಿರುವಂತದ್ದು ಇದು. ಇಲ್ಲೊಂದಷ್ಟಿದೆ ಕೋಲಾಟದ ದೃಶ್ಯಗಳು. ಇಲ್ಲಿ ನೋಡಿ, ನೃತ್ಯಗಾರ್ತಿ ಯಾವ ಒಂದು ಭಂಗಿಯಲ್ಲಿ ನಿಲ್ತಿರೋಂಥದ್ದು, ಸೊಂಟದ ಮೇಲೆ ಕೈ ಇಟ್ಕೊಂಡು ಅದ್ಭುತವಾದಂತ ಒಂದು ರಚನೆ. ಇದನ್ನ ನೋಡ್ಬೋದು ನೀವು. ಈ ದೇವಾಲಯದ ಒಂದು ವಾಸ್ತು ರಚನೆ ಹೇಗಿರುತ್ತೆ ಅನ್ಬಿಟ್ಟು ಒಂದು ಶಿಲ್ಪದಲ್ಲೇ ಕೆತ್ತಿರುವಂತದ್ದು. ಕಂಬನ ಯಾವ ರೀತಿ ಪೂರ್ಣ ಕಂಬದ ಅಲಂಕಾರದ ಜೊತೆಗೆ ಕೆತ್ತಿರುವಂತದನ್ನ ನಾವು ನೋಡ್ಬೋದು. ಇಲ್ಲ ನೋಡಿ, ಇಲ್ಲಿ ನೋಡಿ, ಇದೊಂದು ನಾಗಬಂಧ, ಇದು ಡೋಲ್ ಬಾರಿಸ್ತಿರೋಂಥದ್ದು ನಾಗಬಂಧ. ಆಂಜನೇಯನ ಶಿಲ್ಪಗಳು ಇದೆ. ರಾಮ ಜಿಂಕೆ, ಮಾಯಾ ಜಿಂಕೆ, ಲಕ್ಷ್ಮಣ ಅಟ್ಟಿಸ್ಕೊಂಡು ಹೋಗ್ತಾ ಇರುವಂತದ್ದು, ಮಾಯಾ ಜಿಂಕೆ ಬೆನ್ನಟ್ಟಿರೋಂಥದ್ದು ಅಲ್ಲಿದೆ ನೋಡಿ. ಇದು ಗೋಪಿಕಾ ಸ್ತ್ರೀಯರು, ಇವರೆಲ್ಲ ಗೋಪಿಕಾ ಸ್ತ್ರೀಯರು. ಇಲ್ಲಿ ಗೊರವ ಅಥವಾ ಗೌಳಿಗರು ಅಂತ ಹೇಳ್ತೀವಿ. ಅಂದ್ರೆ ಈ ತರದೊಂದು ರಗ್ಗೊದಿಸ್ಕೊಂಡಿರುವಂತ ಗೊರವರು ಅಂತ ಹೇಳ್ತೀವಿ. ಇದನ್ನು ಗೊರವರು ಶಿಲ್ಪಿಗಳು ಕಟ್ಟಿರುವಂತದ್ದು. ಹಾಗೆ ಬಂದ್ರೆ ಇನ್ನೊಂದು ಶಿಲ್ಪ ಆಗುತ್ತೆ. ಇಲ್ಲಿ ನೋಡಿ, ರಾಮ, ಯತಿಗಳ ಶಿಲ್ಪ, ಕೂರ್ಮದ ಶಿಲ್ಪ. ಇದು ನೋಡಿ ಸರ್, ಇದು ದೇವಾಲಯದ ರಚನೆನೇ ಕಂಬದ ಮೇಲೆ ಬಿಡಿಸಿರುವಂತದ್ದು. ಒಂದು ದೇವಾಲಯದ ರಚನೆ ಹೇಗಿರ್ಬೇಕು ಅಂದ್ಬಿಟ್ಟು ಆ ಕಂಬದ ಮೇಲೆ ತೋರಿಸಿರುವಂತದ್ದು. ಇದು ನಾಥ ಪಂಥಕ್ಕೆ ಸೇರಿದಂತಹ ಮತ್ಸ್ಯೇಂದ್ರನಾಥನ ಒಂದು ಶಿಲ್ಪ. ಯೋಗ ಪಟ್ಟಿಯಲ್ಲಿ ಇರ್ತಕ್ಕಂತಹ ಮತ್ಸ್ಯೇಂದ್ರನಾಥ ಮೀನಿನ ಮೇಲೆ ಕುಳಿತಿರುವಂತದ್ದನ್ನ ನಾವು ನೋಡ್ಬೋದು. ನಾಥ ಮುನಿ, ಮತ್ಸ್ಯೇಂದ್ರನಾಥ. ಇಲ್ಲೆಲ್ಲ ಇದೆ ಇನ್ನು ರಾಮ, ಲಕ್ಷ್ಮಣ ತರದೊಂದಷ್ಟು ವಿಗ್ರಹಗಳಿದೆ. ಇಲ್ಲಿ ನೋಡ್ಬೋದು. ಇಲ್ಲೊಂದು ಶಿಲ್ಪ ಇದೆ ನೋಡಿ, ಆನೆಯ ದಾಳಿಗೆ ಒಳಗಾಗಿರುವಂತಹ ವ್ಯಕ್ತಿ. ಆನೆ ಒಂದು ತುಳಿತಾ ಇದೆ ಹಾಕೊಂಡು, ಆನೆಯ ದಾಳಿಗೆ ಒಳಗಾಗಿರುವಂತಹ. ಇವೆಲ್ಲ ಆಗಿನ ಕಾಲದ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಗಳನ್ನ ಶಿಲ್ಪಿ ಈ 36 ಕಂಬಗಳ ಮೇಲೂ 4 ಮುಖಗಳಲ್ಲೂ ಸಹ ಕೆತ್ತಿರೋದನ್ನ ನಾವು ನೋಡಬಹುದು. ವಿತಾನದಲ್ಲಿ ಇದು ವಿತಾನ ಬಹಳ ದೊಡ್ಡದಾಗಿರೋದ್ರಿಂದ ಯಾವುದೇ ಅಲಂಕಾರ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಆದ್ರಿಂದ ಬಹಳ ಸಿದ್ಧವಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದು ನೋಡಿ, ಇವೆಲ್ಲ ಪುಷ್ಪ ಬೋಧಿಗೆಗಳು, ಅಗಲವಾದಂತಹ ಪುಷ್ಪ ಬೋಧಿಗೆಗಳು. ಕಂಬಗಳ ಮೇಲೆ ಪುಷ್ಪ ಬೋಧಿಗೆ ಅಗಲವಾಗಿರೋದು ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಮೇಲ್ಭಾರನ ತಡೆಯೋ ಉದ್ದೇಶದಿಂದ ಇಷ್ಟು ದೊಡ್ಡದಾದಂತಹ ಪುಷ್ಪ ಬೋಧಿಗೆ ನಿರ್ಮಾಣ ಮಾಡಿರೋದನ್ನ ನಾವು ನೋಡಬಹುದು. ಒಂದು ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ ದೇವಾಲಯ ಎಷ್ಟೇ ಜೀರ್ಣೋದ್ಧಾರ ಆಗಿದ್ದು ಹಳೆ ಕಂಬಗಳನ್ನ ಹಾಗೆ ಉಳಿಸ್ಕೊಂಡಿರೋಂಥದ್ದು ಬಹಳ ಖುಷಿ ಕೊಡುವಂತ ವಿಚಾರ. ಮೂಲ ಸ್ವರೂಪನ ಹಾಗೆ ಉಳಿಸ್ಕೊಂಡಿದ್ದಾರೆ ನೋಡಿ. 36 ಕಂಬಗಳು ಹಾಗೆ ಇದಾವೆ ಬಹಳ ಸ್ಪಷ್ಟವಾಗಿ. ನೀವು ಹಾಗೆ ಹೊರಗಡೆ ಬಂದ್ರೆ ಬಲಿಪೀಠ, ಶಾಸನ, ದೀಪಸ್ತಂಭಗಳು ಅವೆರಡೂನು, ಅದು ಧ್ವಜಸ್ತಂಭ, ರಾಜಗೋಪುರ ಇತ್ತೀಚೆಗೆ ನಿರ್ಮಾಣ ಮಾಡಿರುವಂತದ್ದು. ಬಹಳ ವಿಶಾಲವಾದಂತಹ ಪ್ರಶಾಂತವಾದಂತಹ ವಾತಾವರಣದಲ್ಲಿ ನಿರ್ಮಾಣ ಆಗಿರುವಂತದನ್ನ ನಾವು ನೋಡ್ಬೋದು. ಕಾಡ್ನೂರ್ನ ಚೆನ್ನಕೇಶ್ವರ ದೇವಾಲಯ ವಿಜಯನಗರ ಕಾಲಕ್ಕೆ ಸೇರಿರುವಂತದ್ದು. ಉಳುಕಡಿ ನಾಡಪ್ರಭು ಅಂದ್ರೆ ಗಂಡರಗೂಳಿ ದಳವಾಯಿ ನಾಗಪ್ಪ ನಾಯಕನ ಕಾಲದಲ್ಲಿ 1531 ಕಾಲದ ರಚನೆ ಇದು ಈ ದೇವಾಲಯ. ಅವನು ಈ ದೇವಾಲಯಕ್ಕೆ ಕಾಡ್ನೂರಿನ ಸುವರ್ಣ ಆದಾಯವನ್ನು ದತ್ತಿ ಬಿಟ್ಟಿರೋದನ್ನ ಈ ಶಿಲಾಶಾಸನದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಮುಖಮಂಟಪದ ಮೇಲ್ಛಾವಣಿಯಲ್ಲಿ ನೀವು ನೋಡ್ಬೋದು ಮೀನುಗಳು, 2 ಜೋಡಿ ಮೀನುಗಳನ್ನ ರಚನೆ ಇದೆ ನೋಡಿ. ಹೀಗೆ ಒಂದು 2 ಜೋಡಿ ಮೀನುಗಳ ರಚನೆ. ಇನ್ನೊಂದು ಇಲ್ಲಿ ಬನ್ನಿ, ಇದು ನಾಗರಹವಿದೆ. ಈ ಕಡೆ ಬಂದ್ರೆ ಆಮೆ, ಕೂರ್ಮ. ಇದೆಲ್ಲ ಏನ್ ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಪುಷ್ಕರಣಿ ಇತ್ತು ಅಂತ ಹೇಳುತ್ತೆ. ಪುರೋಹಿತರು ಈಗ ಹೇಳ್ತಿದ್ದಾರೆ ಅಲ್ಲಿ ಹೊರಗಡೆ ಇತ್ತು ಇದ್ರ ಅವಶೇಷ ಅಂತ ಜಾಗ ತೋರಿಸುವ. ಕೊಳಾಯಿ ಇರೋ ಜಾಗ, ಅಲ್ಲಿ ಕೊಳಾಯಿ ಹಾಕಿ ಅಲ್ಲಿ ಕಲ್ಯಾಣಿ ಇತ್ತು ಇದ್ರದ್ದು ಅಂತ ಹೇಳಿದ್ದಾರೆ. ಈಗ ಮುಚ್ಚಾಕಿದ್ದಾರೆ ಕಾಲಾನಂತರ.
ಈಗ ಅದು ಕಲ್ಯಾಣಿ ಇತ್ತು ಅನ್ನೋದು ಸೂಚನೆ ಈ ಎಲ್ಲಾ ಶಿಲ್ಪಗಳು ನಮ್ಗೆ ಕೊಡ್ತಿದೆ.